ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು. ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನ ರವಾನಿಸಿದೆ ಅಮೆರಿಕ. ಉಗ್ರವಾದವನ್ನ ನಿಯಂತ್ರಿಸಲೇಬೇಕು ಅನ್ನೋದಾಗಿ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಉಗ್ರವಾದವನ್ನ ನಿಲ್ಲಿಸಿ, ಇಲ್ಲ ಅಂತಂದ್ರೆ ಕಂಟಕ ಫಿಕ್ಸ್ ನಿಮ್ಗೆ ಪಾಕಿಸ್ತಾನದವರೇ ಅನ್ನೋದಾಗಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಖಡಕ್ ಸಂದೇಶವನ್ನ ಕಳಿಸಿದೆ ಅಮೆರಿಕ. ಭಾರತದ ಪ್ರತಿದಾಳಿಗೆ ಅಮೆರಿಕ ಸಂಪೂರ್ಣವಾದಂತ ಬೆಂಬಲ ಕೊಡ್ತಾ ಇದೆ. ಹಾಗಾಗಿನೇ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕಳಿಸಿದೆ ಅಮೆರಿಕ. ಯಾವಾಗ ದಾಳಿ ಶುರು ಆಯ್ತು ಆವಾಗಿದ್ದಲ್ಲೂ ಕೂಡ ಅಮೆರಿಕ ಎಚ್ಚರಿಕೆಯನ್ನ ಕೊಡ್ತಾನೆ ಇದೆ. ಅಮೆರಿಕದ ಉಪಾಧ್ಯಕ್ಷರು ಕೂಡ ಇದೇ ಮಾತುಗಳನ್ನ ಹೇಳಿದ್ರು. ಈ ವಿಚಾರದಲ್ಲಿ ನಾವು ತಲೆ ಹಾಕಲ್ಲ, ನಾವೇನು ಹೇಳಲ್ಲ ಅನ್ನೋ ಮಾತುಗಳನ್ನೇ ಆಡ್ತಾ ಇದ್ರು. ಜೊತೆಯಲ್ಲಿ ಪಾಕಿಸ್ತಾನಕ್ಕೂ ವಾರ್ನಿಂಗ್ ಕಳಿಸಿದ್ದಾರೆ, ಸುಮ್ಮನೆ ಇರಿ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳ್ತಿರೋದು. ಅಟ್ಲೀಸ್ಟ್ ಈಗ ಸುಮ್ಮನಾದ್ರಾದ್ರೂ ಅರ್ಧಂಬರ್ಧ ಉಳಿದಿರೋ ಜೀವ ಆದ್ರೂ ಉಳಿಯುತ್ತೆ, ಸ್ವಲ್ಪ ತೆಪ್ಪಗಿರ್ರಪ್ಪ ಅನ್ನೋ ಮಾತುಗಳು ಬರ್ತಿರೋದು. ಆದ್ರೆ ನಮಗೆ ರಕ್ತಕ್ಕೆ ರಕ್ತನೇ ಬೇಕು, ನೋವೇ ಬೇಕು, ನಾವು ಹಿಂಗಲ್ಲ ಹಿಂಗೇ ಸಾಯ್ತೀವಿ ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಪಾಕಿಸ್ತಾನ ಪರವಾಗಿ ನಿಲ್ತಾ ಇಲ್ಲ, ಭಾರತಕ್ಕೆ ಬೆಂಬಲ ಕೊಡ್ತಾ ಇದೆ. ಸಂಪೂರ್ಣವಾಗಿ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಹೋಗ್ತಾ ಇದೆ ಪಾಕಿಸ್ತಾನಕ್ಕೆ. ಸುಮ್ಮನಾಗಿ ಕೆಣಕಬೇಡಿ. ಹೀಗಾಗಿ ಭಾರತದ ಪ್ರತಿದಾಳಿಗೆ ಅಮೆರಿಕ ಬೆಂಬಲವನ್ನ ಸೂಚಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಗುವಿನ ವಾತಾವರಣ ಇನ್ನಷ್ಟು ಕೊತ ಕೊತ ಅಂತ ಇದೆ. ದಾಳಿ, ಪ್ರತಿದಾಳಿ, ಡ್ರೋನ್ ಅಟ್ಯಾಕ್ಸ್ಗಳು, ಕ್ಷಿಪಣಿಗಳ ದಾಳಿ, ಜೊತೆಯಲ್ಲಿ ಎಲ್ಲವೂ ಕೂಡ ಸಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಒಂದಿಷ್ಟು ವಾರ್ನಿಂಗ್ ಬರ್ತಾ ಇದೆ, ಪ್ರೆಷರ್ಗಳು ಕ್ರಿಯೇಟ್ ಆಗ್ತಾ ಇದೆ. ಆದರೆ ಪಾಕಿಸ್ತಾನ ಮಾತ್ರ ತನ್ನ ಅದೇ ಚಾಳಿಯನ್ನ ಮುಂದುವರಿಸ್ತಾ ಇದೆ. ಅಂತಿಮ ಘಟ್ಟ ತಲುಪು ಹೋಗಿದೆ, ನಾನು ಆಗ್ಲೇ ಹೇಳಿದ ಹಾಗೆ. ಜೊತೆಯಲ್ಲಿ ಈ ಎಲ್ಲ ಬೆಳವಣಿಗೆ ಒಂದು ಕಡೆ ಆದ್ರೆ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿಯೂ ಕೂಡ ಇನ್ನು ಜಲಗಂಡಾಂತರವನ್ನ ತರುವುದರ ಮೂಲಕ ಪಾಕಿಸ್ತಾನ ಭಾರತವನ್ನ ಕಟ್ಟಿ ಹಾಕೋದಕ್ಕೆ, ಪಾಕಿಸ್ತಾನವನ್ನ ಇನ್ನಷ್ಟು ಬರ್ಬಾದ್ ಮಾಡುವಂತ ಹೆಜ್ಜೆಯನ್ನ ಇಡಲಾಗ್ತಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕಳಿಸಲಾಗಿದೆ ಅಮೆರಿಕದಿಂದ. ಸದ್ಯ ಆದ್ರೂ ಈ ವಾರ್ನಿಂಗ್ ಅನ್ನ ನೋಡಿ ಬದುಕು ಉಳಿದ್ರೆ ಒಳ್ಳೆಯದು.